ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಅನುಷ್ಕಾ ಲಾಗಿನ್ ಕನ್ನಡ. ನಾನು ನಿಮ್ಮ ಮನ್ನು ಮಂಜುನಾಥ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರುವಂಥ ಗುಲಾಬ್ ಜಾಮೂನ್ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಬನ್ನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡೋಣ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಕೆಲವರಿಗೆ ಎಷ್ಟು ಪರ್ಫೆಕ್ಟಾಗಿ ಜಾಮೂನ್ ಮಾಡೋಕ್ಕೆ ಹೋದರೂ ಕಂಪ್ಲೀಟಾಗಿ ಆಗ್ತಿರಲ್ಲ, ಒಳಗಡೆ ಬೆಂದಿರಲ್ಲ, ಮತ್ತು ಕೆಲವೊಂದು ಸಲ ಒಡೆದೋಗ್ತಾ ಇರುತ್ತೆ. ಇದು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲದೇ ನಾರ್ಮಲಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಕೆಲವು ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ಜಾಮೂನ್ ಕೂಡ ಮಾಡ್ಕೊಬೋದು. ಈಗ ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡು ಇದರಲ್ಲಿ ಅರ್ಧ ಮಾತ್ರ ಮಾಡಿಕೊಂಡು ಹಾಗೆ ಸ್ವಲ್ಪನೇ ನೀರು ಹಾಕಿ ಕಲಸಿ ಸ್ವಲ್ಪ ತುಪ್ಪನ ಎಣ್ಣೆನ ಮೇಲ್ಗಡೆ ಸವರಿ 5 ರಿಂದ 10 ನಿಮಿಷ ಎತ್ತಿಟ್ಕೊತಿದ್ದೀನಿ. ಇವಾಗ ಸಕ್ಕರೆನ ಕರಗಿಸ್ಕೊಳ್ಳೋಣ ಬನ್ನಿ. 2 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡು 2 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊತಿದ್ದೀನಿ. ನೀವು ಬೇಕಂದರೆ ಪಾಕ ಜಾಸ್ತಿ ಬೇಕು ಅಂತಂದರೆ 3 ರಿಂದ 4 ಕಪ್ ಸಕ್ಕರೆನ ಹಾಕ್ಕೊಂಡು ಅದೇ ಮೆಜರ್ಮೆಂಟಲ್ಲೇ ನೀರನ್ನ ಆ್ಯಡ್ ಮಾಡ್ಕೊಬೋದು. ಇವಾಗ ಇದನ್ನು ಪಾಕ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋಕೆ ಹೋಗಬೇಡಿ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ. ಈಗ ನಾನು ಏಲಕ್ಕಿ ಹಾಕ್ಕೊತಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಹಾಗೆ ಸಕ್ಕರೆ ಕರಗಕ್ಕೆ ಎತ್ತಿಟ್ಕೊತೀನಿ. ಇವಾಗ ಉಂಡೆ ಎಲ್ಲ ಕಟ್ಕೊಂಬಿಡೋಣ ಬನ್ನಿ. ಅಂಗೈಗೆ ನಾವು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಜಸ್ಟ್ ಉಂಡೆನ ತೊಗೊಂಡು ಪ್ರೆಸ್ ಮಾಡಿ ಹಾಗೆ ರೌಂಡ್ ಶೇಪ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ನೀವು ಶೇಪ್ ಮಾಡ್ಕೊಳಕ್ಕೆ ಹೋಗಬೇಡಿ, ರೌಂಡ್ ಜಾಸ್ತಿ ತಿರುಗಿಸ್ಕೊಳಕ್ಕೆ ಹೋಗಬೇಡಿ. ನಾರ್ಮಲಾಗಿ ಸ್ವಲ್ಪ ಎಣ್ಣೆನೋ ತುಪ್ಪನ ಹಾಕಿ ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿ ರೌಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಇವಾಗ ಇದೇ ಥರ ಎಲ್ಲ ಉಂಡೆನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಜಾಮೂನ್ ಕೂಡ ಕರಿಯೋದಕ್ಕೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡೋಕ್ಕೆ ಎತ್ತಿಟ್ಕೊಳ್ಳೋಣ. ಈ ಕಡೆ ಸಕ್ಕರೆ ಕೂಡ ಕರಗಿದೆ, ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಎಣ್ಣೆ ಸ್ವಲ್ಪ ಕಾದಿದೆ, ಒಂದೊಂದೇ ಉಂಡೆನ ಹಾಕ್ಕೊಂಡು ನಾರ್ಮಲಾಗಿ ಸ್ಪೂನಲ್ಲಿ ಅಥವಾ ಜಾಲರಲ್ಲಿ ಇಟ್ಕೊಂಡೆ ತಿರುಗಿಸ್ಕೊಳ್ಳೋಣ. ನೀವು ಆದಷ್ಟು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ಜಾಮೂನೆಲ್ಲ ನಾರ್ಮಲಾಗಿ ಒಳಗಡೆ ಮಾತ್ರ ಬೆಂದಿರಲ್ಲ, ಹೊರಗಡೆ ಬಣ್ಣ ಮಾತ್ರ ಚೇಂಜ್ ಆಗಿ 2 ಸೆಕೆಂಡ್ಗೆ ಬೆಂದೋಗ್ಬಿಟ್ಟಿರುತ್ತೆ. ಅದೇ ಥರ ಸಕ್ಕರೆ ನೀರಿಗೆ ಏನಾದರೂ ಹಾಕೋಕ್ಕೆ ಹೋದರೆ ಜಾಮೂನೆಲ್ಲ ಫುಲ್ ಒಡೆದೋಗಿ ಎಲ್ಲ ಹಿಟ್ಟು ಥರ ಆಗೋಗ್ಬಿಡುತ್ತೆ. ನಾನು ಯಾವ ರೀತಿ ಈ ಥರ ತಿರುಗಿಸ್ಕೊತೀನಿ, ಸ್ಪೂನಲ್ಲಿ ಅಥವಾ ಜಾಲರಿನಲ್ಲಿ ನಾರ್ಮಲಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದೇ ಥರ ತಿರುಗಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಉಂಡೆಗಳನ್ನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಒಂದು 4 ರಿಂದ 5 ಅಥವಾ ದೊಡ್ಡ ಪ್ಯಾನ್ ತೊಗೊಂಡಿದ್ರೆ ಒಂದು 6 ರಿಂದ 7 ಹಾಕ್ಕೊಂಡು ಹಾಗೆ ನಾರ್ಮಲಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಲರಿನಲ್ಲಿ ಅಥವಾ ಸ್ಪೂನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನಮಗೆ ತಿರುಗಿಸ್ಕೊಳ್ಳೋಕ್ಕಾಗಲ್ಲ, ಹಾಗೆ ಕಲರ್ ಕೂಡ ಬರಲ್ಲ. ನೀವು ನೋಡಿಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ 1-2 ಸೆಕೆಂಡ್ ನೋಡಿ, ಹಾಗೆ ಕಂಪ್ಲೀಟಾಗಿ ಜಾಮೂನ್ ಕಲರ್ ಶೇಪಿಗೆ ಬಂದೋಗ್ಬಿಟ್ಟಿರುತ್ತೆ. ಇದೇ ಥರ ಎಲ್ಲ ಉಂಡೆಗಳನ್ನ ಬೇಯಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಒಂದು 15 ರಿಂದ 20 ಉಂಡೆಗಳು ರೆಡಿ ಮಾಡ್ಕೊಂಡಿದ್ದೆ. ನೀವು ಬೇಕು ಫುಲ್ ಪ್ಯಾಕೆಟ್ ಏನಾದರೂ ಮಾಡ್ಕೋತೀನಿ ಅಂತಂದರೆ ಸಕ್ಕರೆ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ನೀರನ್ನು ಅದೇ ಮೆಜರ್ಮೆಂಟಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನೂ ಏನಾದರೂ ಜಾಸ್ತಿ ಬೇಕು ನಮಗೆ ಪಾಕ ಅನ್ನೋರಿದ್ದರೆ ಜಾಸ್ತಿ ನೀರನ್ನ ಆ್ಯಡ್ ಮಾಡಿಕೊಂಡು ಹಾಗೆ ಸಕ್ಕರೆ ಕೂಡ ಅದೇ ಮೆಜರ್ಮೆಂಟಲ್ಲಿ ರೆಡಿ ಮಾಡ್ಕೊಳ್ಳಿ. ಇವಾಗ ಇದು ನೋಡಿ ಕಲರ್ ಚೇಂಜ್ ಆಗಿದೆ, ಕಂಪ್ಲೀಟಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ಇದನ್ನು ಬಿಸಿಯಾಗಿರುವಂಥ ಸಕ್ಕರೆ ನೀರಿಗೆ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಕೂಡ ಕ್ರ್ಯಾಕ್ ಬಂದಿಲ್ಲ, ನೀವು ಇಲ್ಲಿ ನೋಡ್ಬೋದು. ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರಿಂದ 1/4 ಅವರೆಗೂ ಲಿಡ್ನ ಕ್ಲೋಸ್ ಮಾಡಿಕೊಂಡು ಹಾಗೆ ಬಿಟ್ಬಿಡೋಣ. ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕ್ಕೆ ಹೋಗಬೇಡಿ. ಅರ್ಧ ಗಂಟೆ ಅಷ್ಟೇ ನಾನು ಸಕ್ಕರೆ ಪಾಕದೊಳಗಡೆ ಹಾಕಿ ಕರಗಿಸ್ಕೊಂಡಿದ್ದೀನಿ. ನಿಮಗೇನಾದರೂ ಟೈಮ್ ಇದ್ದರೆ 1 ಅವರ್ 2 ಅವರ್ ಇಲ್ಲ ಒಂದು ಇಡೀ ನೈಟ್ ಬಿಟ್ಕೊಂಡ್ರೂ ಪರವಾಗಿಲ್ಲ. ಉಂಡೆ ಎಲ್ಲ ದೊಡ್ಡ ಸೈಜ್ ಆಗಿರುತ್ತೆ, ಕಂಪ್ಲೀಟಾಗಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನಾನು ಹಾಫ್ ಆನ್ ಅವರಿಗೆ ಫುಲ್ 3/4% ಸಿರಪ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ನಾನು ನಿಮಗೆ ಒಂದು ಉಂಡೆ ಕೂಡ ತೋರಿಸ್ತೀನಿ ಯಾವ ರೀತಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ನೋಡ್ಬೋದು ನೀವಿಲ್ಲಿ. ಈಗ ಒಂದು ಉಂಡೆ ಕೂಡ ನಿಮಗೆ ಹಾಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬೆಂದಿದೆ. ಸ್ವಲ್ಪ ಕೂಡ ಹಿಟ್ಟಿಟ್ಟು ಥರ ಕಾಣಿಸ್ತಿಲ್ಲ, ನಾರ್ಮಲಾಗಿ ತುಂಬ ಚೆನ್ನಾಗಿ ಕ್ವಿಕ್ಕಾಗಿ ಈಸಿಯಾಗಿ ಕೂಡ ಮಾಡ್ಕೊಬೋದು. ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ಗುಲಾಬ್ ಜಾಮೂನ್ ರೆಡಿನೇ ಆಗೋಗ್ಬಿಡುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.